ಡಾಕ್ಟರ್ ತಂದು ಅದೇ ಸಮುದಾಯದ ನಿರ್ಲಕ್ಷಿತ ಈ 75 ವರ್ಷ ಸೋಂಕನೆ ಯಾಕೆ ಕೊಡಬಾರ್ದು ಅಂತ ಕಾಂಗ್ರೆಸ್ ಇವತ್ತಿನವರೆಗೂ ಕಾಂಗ್ರೆಸ್ ಪಕ್ಷ ಇರ್ಬೋದು, ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇವತ್ತು ಅದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ದಾವೆ ವಿನ ಬಿಜೆಪಿ ವಿಚಾರ ಇದನ್ನ ಬೇಡ, ಇದ್ರ ಅವಶ್ಯಕತೆ ಇಲ್ಲ ಅಂತ ಎಂದೂ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಿಲ್ಲ. ನಾನು ಕೇಳ್ತೀನಿ ನಿಮಗ, ಇವತ್ತು ಜಾತಿ ಗಣತಿ ಅನ್ನೋದಕ್ಕಿಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಮಾಡಿದೀವಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡಕತ್ತಾರ? ಅದ್ರದ್ದು ಸರಿ ಇಲ್ಲ ಅನ್ನೋದು ಅದನ್ನ ಓದ್ಲಿ ಫಸ್ಟ್. ಇವ್ರು ಓದಿದಾರ? ಯಾರು ಆರೋಶಕರು ಓದಿದಾರ? ಅದನ್ನ ತಿಳ್ಕೊಂಡಿದಾರ? ವಿಜೇಂದ್ರ ಅವ್ರು ತಿಳ್ಕೊಂಡಿದಾರ? ನಾನು ಓದ್ದೇವ ಅದನ್ನು ಹೇಳಿದ್ದೀನಿ ನೋಡಿ. ಒಂದೇ ಜಾತಿಯವರು 1,60,000 ಅಧಿಕಾರಿಗಳಿಗೆ ಕೆಲಸ ಮಾಡಿದ್ದಾರೆ. ಅವರೆಲ್ಲರೂ ಕುರುಬ್ರ? ಅವರೆಲ್ಲ ಎಸ್ಸಿಗಳ? ಆರಶೋಕರು ಏನ್ ಹೇಳ್ತಾ ಇದಾರೆ? ಸಿದ್ದರಾಮಯ್ಯನವರು ಮನೆಯಲ್ಲೇ ಬರ್ಸಿದ್ರು. ಯಾರು ಕುರುಬ ಮನೆ? ಅವ್ರು 1,60,000 ಜನನು ಕುರುಬ್ರ? 1,22,000 ಶಿಕ್ಷಕರು ಕೆಲಸ ಮಾಡಿದ್ರು ಇದ್ರಾಗೆ. ಅವ್ರು ಒಂದೇ ಜಾತಿಯಾರ? ಒಂದೇ ಸಮುದಾಯದ ಶಾಮನೂರು ಶಿವಶಂಕರಪ್ಪ ಅವರು ನಮ್ಮ ಮನೆಗೆ ಬಂದೇ ಇಲ್ಲ ಜಾತಿ. ಸರ್, ಈಗ ಅದ್ರೊಳಗ 37 ಲಕ್ಷ ಜನ ಇದ್ರೊಳಗ ಭಾಗಿಯಾಗಿಲ್ಲ. 2015ನೇ ಗಣತಿ ಪ್ರಕಾರ 2011 ಗಣತಿ ಆಗಿದೆ. ಅವತ್ತ ಈ ರಾಜ್ಯದೊಳಗ 6,11,00,000 ಜನ ಇದ್ರು. ಅದಕ್ಕೆ ಕಾನೂನಿನೊಳಗ ಹೆಚ್ಚು ಈ ವರ್ಷ ಇಷ್ಟು ಹೆಚ್ಚಾಗತ್ತಂತ ಜಾತಿ ಗಣತಿನ ಮಾಡಿಲ್ಲ. ಅದನ್ನ ಮಾಡ್ಕೊಳಕ ಅವಕಾಶ ನಮಗಿದ್ದಕ್ಕೆ 2015ರೊಳಗ 6,35,00,000 ಜನನ ಸರ್ವೆ ಮಾಡಿದ್ವಿ. ಗಣಿತೊಳಗೆ ಭಾಗಿಯಾಗ್ಲಿ ಅಂತ ಮಾಡಿದೀವಿ. ಅದ್ರಾಗ 5,98,00,000 ಎಷ್ಟು? 5,98,00,000 ಜನ ಈ ಗಣತಿ ಒಳಗ ಭಾಗಿಯಾಗಿದ್ದಾರೆ. ಶೈಕ್ಷಣಿಕ ಸಾಮಾಜಿಕ ಗಣತಿ ಒಳಗ ಅಂದ್ರೆ ಎಷ್ಟು ಪರ್ಸೆಂಟ್ ಆಯ್ತು? 84.17%. ಇಷ್ಟು ಪರ್ಸೆಂಟ್ ಆಗಿದ್ದಾರೆ. ಅದನ್ನ ನಾನು ಕೇಳ್ತೀನಿ ಮಾಧ್ಯಮದ ಮುಖಾಂತರ. 2011 ಗಣತಿ ಆಯ್ತು, ಎಷ್ಟು ಪರ್ಸೆಂಟ್ ಆಗಿದೆ? 94.9 ಸಮಥಿಂಗ್ ಆಗಿದೆ. ಅಪ್ರಾಕ್ಸಿಮೇಟ್ಲಿ 95% ಇಟ್ಕೊಳ್ಳೋಣ. 95% ಆಗಿದ್ದು ಗಣತಿ ಸರಿ ಐತೆ ಅಂತಾರ. 94.17% ಸರಿ ಇಲ್ಲ ಅಂದ್ರೆ ಏನರ್ಥ? ಅದಕ್ಕೆ ಬಿಜೆಪಿಯವರಿಗೆ ತೃಪ್ತಿ ಇಲ್ಲ, ಬಡವರ ಬಗ್ಗೆ ಕಾಳಜಿ ಇಲ್ಲ. ಅವ್ರಿಗೆ ಏನ್ ಕಾಳಜಿ ಅಂದ್ರೆ ಬಾಯಿ ತೆಗೆದ್ರೆ ಹಿಂದೂ ಮುಸ್ಲಿಂ, ಅವ್ರ ಲಾಸ್ಟಿಗೆ ಕೊನೆಗೆ ಮತ್ತಿನ್ನೊಂದು ನೆನಪಾಗೋದು ಪಾಕಿಸ್ತಾನ. ಇದು ಜಾತೀಯತೆ ಬಿಟ್ರೆ ಬದ್ಲಿ ಅವ್ರ ಹತ್ರ ಏನು ಮಾಡಕ್ಕೂ ಸಾಧ್ಯ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.